ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಇವತ್ತಿಗೆ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 13ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ತಾಯಿ ಮಕ್ಕಳನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಯೆರೂಸಲೇಮಿನಲ್ಲಿ ನಿಮಗೆ ದುಃಖ ಶಮನವಾಗುವುದು, ನೀವು ಇದನ್ನು ಕಣ್ಣಾರೆ ಕಾಣುವಿರಿ. ಆ್ಯಸ್ ಒನ್ ಹೂಮ್ ಹಿಸ್ ಮದರ್ ಕಂಫರ್ಟೆಡ್, ಸೊ ಐ ವಿಲ್ ಕಂಫರ್ಟ್ ಯು, ಆ್ಯಂಡ್ ಹಿ ಶಾಲ್ ಬಿ ಕಂಫರ್ಟೆಡ್ ಇನ್ ಜೆರೂಸಲೇಮ್. ಈ ವಾಕ್ಯವು ದೇವರು ಯೆರೂಸಲೇಮಿನ ತನ್ನ ಜನರಿಗೆ ಕೋಮಲ, ವೈಯಕ್ತಿಕ ಮತ್ತು ಪುನಶ್ಚೇತನಕಾರಿ ಆರೈಕೆಯನ್ನು ಹೇಗೆ ಒದಗಿಸುತ್ತಾನೆ ಎಂಬುದನ್ನು ವಿವರಿಸಲು ತಾಯಿ ತನ್ನ ಮಕ್ಕಳನ್ನು ಸಂತೈಸುವ ರೂಪದಲ್ಲಿ ಬಳಸಲಾಗಿದೆ. ದೇವರ ಈ ಸಾಂತ್ವನವು ಬಳಲುತ್ತಿರುವವರಿಗೆ ದೇವರು ಕರುಣಾಳುವು ಮತ್ತು ತಾಳ್ಮೆಯ ಉಪಸ್ಥಿತಿ, ದೈಹಿಕ ಮತ್ತು ಆಧ್ಯಾತ್ಮಿಕ ಗಾಯಗಳನ್ನು ಗುಣಪಡಿಸುವ ದೇವರ ಸಾಮರ್ಥ್ಯ ಹಾಗೂ ಆತನ ಪ್ರೀತಿಯನ್ನು ಈ ವಾಕ್ಯವು ನಮಗೆ ಒತ್ತಿ ಹೇಳುತ್ತದೆ. ಈ ವಚನವು ಶಾಂತಿ ಮತ್ತು ಗುಣಪಡಿಸುವಿಕೆಯ ಭರವಸೆಯನ್ನು ನೀಡುತ್ತದೆ. ದೈವಿಕ ಕರುಣೆ ಇಲ್ಲಿ ದೇವರನ್ನು ಆತ್ಮೀಯ ಹಾಗೂ ತಾಯಿಯ ಮೃದುತ್ವದಿಂದ ಚಿತ್ರಿಸಲಾಗಿದೆ. ಮಗುವಿನ ಆಳವಾದ ನೋವು ಮತ್ತು ದುಃಖಗಳನ್ನು ಒಬ್ಬ ತಾಯಿ ಹೇಗೆ ಸಾಂತ್ವನಗೊಳಿಸುವುದರಲ್ಲಿ ತಲ್ಲೀನರಾಗುತ್ತೀರೋ, ಹಾಗೆ ಆತನ ಪ್ರೀತಿ ಮತ್ತು ಕಾಳಜಿಯನ್ನು ಈ ವಾಕ್ಯವು ನಮಗೆ ತಿಳಿಸುತ್ತದೆ. ಈ ವಾಕ್ಯದ ತಿರುಳು ತಾಯಿಯೊಬ್ಬಳು ತನ್ನ ಮಗನನ್ನು ಸಾಂತ್ವನಗೊಳಿಸುವ ಸಾದೃಶ್ಯವಾಗಿದ್ದು, ಇದು ದೇವರ ಆಳವಾದ, ಬೇಷರತ್ತಾದ ಮತ್ತು ಪೋಷಿಸುವ ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ. ಮಗು ತಪ್ಪು ಮಾಡಿದಾಗ ತಾಯಿಯಾದವಳು ಹೇಗೆ ತಾಳ್ಮೆಯಿಂದ ತನ್ನ ಮಗುವಿಗೆ ಪಾಠ ಹೇಳಿ ತಿದ್ದಿ ಸರಿಪಡಿಸುತ್ತಾಳೋ, ಹಾಗೆಯೇ ದೇವರು ತನ್ನ ಜನರ ತಪ್ಪುಗಳನ್ನು ತಾಳ್ಮೆಯಿಂದ ಸರಿಪಡಿಸುತ್ತಾನೆ. ನಮ್ಮ ತಂದೆಯೂ ತಾಯಿಯೂ ಆದ ದೇವರು ನಮ್ಮನ್ನು ಸಾಂತ್ವನಗೊಳಿಸಲಿ, ನಮ್ಮನ್ನು ಪರಿಪಾಲಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಸಮಸ್ತವನ್ನು ಉಂಟು ಮಾಡಿ ಸರ್ವರನ್ನು ಕಾಪಾಡುವಂಥ, ನಡೆಸುವಂಥ ನಮ್ಮ ದೇವರೇ, ನೀನೇ ತಂದೆಯೂ ತಾಯಿಯೂ ಆಗಿದ್ದಿ ಸ್ವಾಮಿ. ಹೆತ್ತ ಮಗುವನ್ನು ಹೇಗೆ ಪರಾಂಬರಿಸುತ್ತಾಳೋ ಹಾಗೆ ಸ್ವಾಮಿ ನೀನು ನಮ್ಮನ್ನು ಪರಾಂಬರಿಸಿದ್ದಿ. ಹೆತ್ತ ತಾಯಿ ತನ್ನ ಮೇಲೆ ಹೇಗೆ ಮಮತೆ ಇಟ್ಟಿದ್ದಾಳೋ ಸ್ವಾಮಿ, ನಿನ್ನ ಮಮತೆ ಹಾಗೆ ನಮ್ಮ ಮೇಲಿದೆ ಸ್ವಾಮಿ. ಅಳುವ ಮಕ್ಕಳಿಗೆ ತಾಯಿ ಹೇಗೆ ತನ್ನ ಭುಜಗಳಿಂದ ಅಪ್ಪಿಕೊಳ್ಳುತ್ತಾಳೋ ಹಾಗೆ ನಮ್ಮ ಅಳುವ ಸಂದರ್ಭದಲ್ಲಿ, ಸಂಕಷ್ಟಗಳ ಸಂದರ್ಭದಲ್ಲಿ, ನೋವಿನ ಸಂದರ್ಭದಲ್ಲಿ ತಾಯಿಯಾಗಿ ನಮ್ಮನ್ನು ಆಧರಿಸಿ ಪರಾಂಬರಿಸೋದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ದೇವರೇ, ಮಕ್ಕಳನ್ನು ಹೇಗೆ ಲಾಲನೆ ಪಾಲನೆಯನ್ನು ಒಬ್ಬ ತಾಯಿ ಮಾಡುತ್ತಾಳೋ ಸ್ವಾಮಿ, ನಿನ್ನ ಗುಣಗಳು ಕೂಡ ಹಾಗೆ ಲಾಲನೆ ಪಾಲನೆಯಿಂದ ಕೂಡಿದೆ ಸ್ವಾಮಿ. ನಮ್ಮನ್ನು ನಿನ್ನ ಮಕ್ಕಳಾಗಿ ಅಂಗೀಕರಿಸು ದೇವರೇ. ತಾಯಿ ಮಕ್ಕಳನ್ನು ಸಂರಕ್ಷಿಸುವ ಹಾಗೆ ನಮ್ಮನ್ನು ಸಂರಕ್ಷಿಸಿ ಪರಿಪಾಲಿಸಿ ನಡೆಸು. ಈ ದಿನವೆಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ ಸ್ವಾಮಿ, ನಮ್ಮ ಕುಟುಂಬ ಜೀವನದಲ್ಲಿ ನಿನ್ನ ಸಹಾಯವನ್ನು, ಕರುಣೆಯನ್ನು ಅನುಗ್ರಹಿಸು. ನಮ್ಮನ್ನು ನಿನಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನು ಓಡಿನುವಾಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ. ಆಮೇನ್.